ಸಿದ್ದರಾಮೇಶ್ವರನ್ನು ಮನದಲ್ಲಿ ನಿಲ್ಲುತ್ತಾ, ಧರ್ಮಸ್ಥಳ ಕ್ಷೇತ್ರದ ಒಡೆಯ ಮಂಜುನಾಥ ಸ್ವಾಮಿಯನ್ನು ಮನದಲ್ಲಿ ನಿಲ್ಲುತ್ತಾ, ಈಗ ಒಂದು ತಿಂಗಳಿಂದ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳು ಆದಂಥ ವೀರೇಂದ್ರ ಹೆಗಡೆಜಿ ಅವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿರುವ ದೇಶದ್ರೋಹಿಗಳ ವಿರುದ್ಧ ನಾವು 13ರಂದು ಜಿಲ್ಲೆಯ ಧರ್ಮಸ್ಥಳ ಭಕ್ತಾದಿ ವತಿಯಿಂದ ಹೋರಾಟ ಮಾಡಲು ನಿರ್ಣಯಿಸಿದ್ದು, ಆ ಹೋರಾಟದ ಪೂರ್ವಭಾವಿಯಾಗಿ ಇಂದು ಜಿಲ್ಲೆಯ ಗಣ್ಯರ ಎಲ್ಲ ಸಮಾಜದ ಗಣ್ಯರು ಜಿಲ್ಲೆಯ ಭಕ್ತಾದಿಗಳ ಪರವಾಗಿ ಪತ್ರಿಕಾ ಮಾಧ್ಯಮಕ್ಕೆ ಆಗಮಿಸಿದಂಥ ನಮ್ಮ ಸೋಮನಗೌಡ ಪಾಟೀಲ್, ಅಪ್ಪುಗೌಡರು ಮಣಗುಳಿ, JDS ರಾಜ್ಯ ಉಪಾಧ್ಯಕ್ಷರು ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ತೆರನಾಗಿ ಅರುಣ್ ಶಾಪೂರ್ ಸರ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅವರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ತೆರನಾಗಿ ಅಶೋಕ್ ಅಲ್ಲಾಪುರ್ ಸರ್, ಮಾಜಿ ಲಿಂಬೆ ನಿಗಮ ಅಧ್ಯಕ್ಷರು, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಚಂದ್ರಶೇಖರ್ ಕೌಂಡಿ ಸರ್, ಬಿಜೆಪಿ ವಿಭಾಗ ಸಂಚಾಲಕರು, ಅವರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶಿವಾನಂದ್ ದೇಸಾಯಿ ಸರ್, ಈ ನಗರದ ಗಣ್ಯರು, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. SV ಪಾಟೀಲ್ ಉದ್ಯಮಿಗಳು, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಿದ್ದಲ್ ಕುಮಾರ್ ಹೋಗಿ ಖ್ಯಾತ ಉದ್ಯಮಿಗಳು, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೂರರು ಆತ್ಮೀಯರಾದಂಥ ರಾಜು ಮಗಿಮಠ್ ಸರ್, ಮಹಾನಗರ ಪಾಲಿಕೆ ಸದಸ್ಯರು, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಈ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮಾಧ್ಯಮ ಪ್ರಮುಖರು ಆತ್ಮೀಯರಾದಂಥ ವಿಜಯ್ ಜೋಶಿ ಸರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಮುದಾಯದ ಪ್ರಮುಖರು, ಅವರಿಗೆ ಕಾಸರ್ ಸರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಈ ಪ್ರವೀಣ್ ಕಾಸರ್ ಸರ್ ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಈ ಪತ್ರಿಕಾ ಮಾಧ್ಯಮವನ್ನು ಉದ್ದೇಶಿಸಿ ಅಶೋಕ್ ಅಲ್ಲಾಪುರ್ ಸರ್ ಅವರು ನಡೆಸಬೇಕಂತ ಕೇಳ್ಬೋದು. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಜಿಲ್ಲೆಯ ನಗರದ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರತಕ್ಕಂಥ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾದ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಇವತ್ತು ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ವಿಜಯಪುರ ಜಿಲ್ಲೆಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ತಾವೆಲ್ಲ ಸುಮಾರು 15 ದಿನಗಳಿಂದ ದಿನಾಲು ಪತ್ರಿಕೆ ಹಾಗೂ ಟಿವಿಯಲ್ಲಿ ಸುದ್ದಿಯನ್ನು ನೋಡ್ತಾ ಇದ್ದೀರಿ, ಕಾಯ್ತಾ ಇದ್ದೀರಿ. ಕರ್ನಾಟಕ ರಾಜ್ಯದ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಹೆಸರು ವಾಸಿಯಾಗಿರುವಂಥ ಎಲ್ಲ ಭಕ್ತರ ಇಷ್ಟಾರ್ಥಗಳಿಗೆ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಶ್ರೀ ಸ್ವಾಮಿ ಮಂಜುನಾಥ ನಿಮ್ಮೆಲ್ಲರಿಗೂ ಆರಾಧ್ಯ ದೈವ ಅನ್ನುವಂಥದ್ದನ್ನು, ಪ್ರತೀತ ಅನ್ನುವಂಥದ್ದನ್ನು ನಾವೆಲ್ಲ ನಂಬಿರ್ತಕ್ಕಂಥದ್ದು. ನಮ್ಮ ಪೂರ್ವಜರು ಭಕ್ತಿ ಶ್ರದ್ಧೆಯಿಂದ ಮನೆಗಳಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದಾರೆ. ನಾವು ಕೂಡ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರತಕ್ಕಂಥ ಭಕ್ತರು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನ ಮತ್ತು ಪುಣ್ಯಕ್ಷೇತ್ರವೆಂದು ಹೆಸರುವಾಸಿಯಾಗಿರುವ ದೇವಾಲಯ ಇದು. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿರ್ತಕ್ಕಂಥ ಪ್ರತೀತಿ ಇದೆ. ದೇವಾಲಯ ದರ್ಶನವನ್ನು ಪಡೆದು ಸ್ವಾಮೀಜಿಯ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬಂದಿರತಕ್ಕಂಥದ್ದು. ದಿನಾಲು ಲಕ್ಷಾಂತರ ಜನ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥದ್ದು ತಾವೆಲ್ಲ ಕೇಳಿರ್ತಕ್ಕಂಥದ್ದು. ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಈ ಸಮಾಜಕ್ಕೆ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯ ಸಹಾಯ ಸವಲತ್ತುಗಳನ್ನು ಮಾಡ್ತಾ ಇರುವಂಥದ್ದು ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ನಡೆದಿರ್ತಕ್ಕಂಥದ್ದು. ಮತ್ತು ಈ ಸಂಸ್ಥೆಯ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು, ಶ್ರೀಗಳ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು, ಬೇರೆ ದೇಶಗಳ ಸಹಾಯಕ ಬಂದಿರತಕ್ಕಂಥ ಯೋಜನೆಗಳನ್ನು ಪಡೆದುಕೊಂಡು ಇವರ ಮೇಲೆ ವಿಶ್ವಾಸ ಇಟ್ಟು ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು ಇವತ್ತು ಈ ರಾಜ್ಯದ ಅಭಿವೃದ್ಧಿಗಾಗಿ
ಕೆಲಸವನ್ನು ಮಾಡ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ಇಂಥ ದೇವಾಲಯದ ಧರ್ಮಾಧಿಕಾರಿಯರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಕೀಳು ಮಟ್ಟದ ಭಾಷೆಯನ್ನು ಬಳಸಿ ಸಾರ್ವಜನಿಕ ಸಮಾಜದಲ್ಲಿ ರಾಜ್ಯದಲ್ಲಿ ಅಸಮತೋಲನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಷಡ್ಯಂತ್ರ ಈ ಸಮಾಜದಲ್ಲಿ ನಡೆದಿರ್ತಕ್ಕಂಥದ್ದು. ಈ ಹಿಂದೆ ಹಣಕಾಸಿನ ವ್ಯವಹಾರ ಕುರಿತು ದೊಡ್ಡ ಒಂದು ಆರೋಪವನ್ನು ಮಾಡಿರ್ತಕ್ಕಂಥ ಗಿರೀಶ್ ಮಟ್ಟಣ್ಣವರು ಅದರಿಂದ ಯಾವುದೇ ಪ್ರಯೋಜನವನ್ನು ಕಾಣದೆ ಅದರೊಳಗೆ ಏನು ಹುರುಳಿಲ್ಲ ಅನ್ನುವಂಥದ್ದು ಗೊತ್ತಾದ ಬಳಿಕ ಈ ರೀತಿ ಒಬ್ಬ ಅನಾಮಿಕ ವ್ಯಕ್ತಿಯ ಒಂದು ದೂರಿನ ಮೇರೆಗೆ ಇಂಥ ಒಂದು ಷಡ್ಯಂತ್ರ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಬಡ್ಡಿಯನ್ನು ಆಕರಣೆ ಮಾಡಿ ಜನರಿಂದ ದೋಚಲ್ಕತ್ತಾರ ಅನ್ನುವಂಥ ಆರೋಪ ಮಾಡಿದ್ರು. ಅದು ಯಾವುದು ಸತ್ಯಕ್ಕೆ ದೂರ ಅನ್ನುವಂಥದ್ದನ್ನು ತಿಳಿದ ಬಳಿಕ ಈ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಇನ್ನು ಅದೇ ಅಲ್ಲದೇ ಈ ಹಿಂದೆ ಸುಮಾರು 13 ವರ್ಷಗಳ ಹಿಂದೆ ಸೌಜನ್ಯ ಅನ್ನುವಂಥ ಒಬ್ಬ ಯುವತಿಯ ಕೊಲೆಯ ಪ್ರಕರಣವನ್ನು ಎತ್ತಿಕೊಂಡು ಅನಾಮಧೇಯ ವ್ಯಕ್ತಿಯ ನೀಡಿದ ದೂರಿನ ಮೇಲೆ ಇದನ್ನು ಕೊಟ್ಟ ಬಳಿಕ ಕರ್ನಾಟಕ ಸರ್ಕಾರ SITಯನ್ನು ನಿರ್ಮಿಸಿ ತನಿಖೆ ನಡೆಸ್ತಕ್ಕಂಥದ್ದು 15 ದಿನಗಳಿಂದ 1 ರಿಂದ 16 ಪಾಯಿಂಟ್ಗಳನ್ನು ಗುರುತಿಸಿ ಈಗಾಗಲೇ ಅಗಿಯುವಂಥ ಕೆಲಸನೂ ಒಂದು ಹಂತಕ್ಕೆ ಮುಗಿದಿದೆ. ಆದರೂ ಯಾವುದೇ ಒಂದು ಪ್ರಬಲವಾಗಿರ್ತಕ್ಕಂಥ ಪ್ರಕರಣದ ತನಿಖೆ ಹೊರಗೆ ಬಂದಿಲ್ಲ. ಆದರೂ ದಿನನಿತ್ಯ ಅವರು ವಿಡಿಯೋಗಳ ಮುಖಾಂತರ ಮತ್ತು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರಿಗೆ ಭಕ್ತರಿಗೆ ದಾರಿಯನ್ನು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ತಾವೆಲ್ಲ ನೋಡ್ತಾ ಇದ್ದೇವೆ. ಮತ್ತು ಸೌಜನ್ಯಗಳಿಗೆ ನ್ಯಾಯ ಕೊಡಬೇಕನ್ನುವಂಥದ್ದು ಧರ್ಮಾಧಿಕಾರಿಗಳ ಆದಿಯಾಗಿ ಎಲ್ಲರ ಭಕ್ತರ ಮನಸ್ಸಿನೊಳಗೆ ಇರ್ತಕ್ಕಂಥದ್ದೇ. ಆ ಒಂದು ಪ್ರಕರಣ ಏನೇ ಆದರೂ ಅದನ್ನು ಬದಿಗಿಟ್ಟು ಮುಚ್ಚಿಟ್ಟು ಅದನ್ನು ನಾವೇನೇ ಮಾಡಬೇಕನ್ನುವಂಥದ್ದು ಏನಿಲ್ಲ. ಅದಕ್ಕೆಲ್ಲ ಭಕ್ತರು ಸ್ವಾಗತ ಮಾಡಿದ್ದಾರೆ. ಅದು ತನಿಖೆ ಆಗಲಿ. ಆದರೆ ತನಿಖೆಯ ನೆಪದೊಳಗೆ ಈ ರೀತಿಯ ಹುನ್ನಾರ ಮಾಡಿ ಕೇವಲ ಆ ಧರ್ಮಸ್ಥಳದ ಗುಡ್ಡಿನೊಳಗೆ ಹೂಣಿರ್ತಕ್ಕಂಥ ಸುಮಾರು 106 ವರ್ಷಗಳಿಂದ ಹೂಣಿರ್ತಕ್ಕಂಥ ಎಲ್ಲ ಹೆಣಗಳ ಅವಶೇಷಗಳನ್ನೇ ಶ್ರೀಗಳ ಹೆಗಲಿಗೆ ಕಟ್ಟತಕ್ಕಂಥ ಏನು ಕುತಂತ್ರ ಒಂದು ಷಡ್ಯಂತ್ರ ಏನು ನಡೆದು ಅದು ಸರಿಯಾದದ್ದು ಅಲ್ಲ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಖಂಡಿಸುವಂಥದ್ದು ಮಾಡ್ತಾ ಇದ್ದೀನಿ. ಇಷ್ಟು ಲಕ್ಷಾಂತರ ಭಕ್ತರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಾಮಕ್ಕೆ ದೂರದಾರನ್ನು ಬಳಸಿಕೊಂಡು 4 ಜನ ವ್ಯಕ್ತಿಗಳು ಆರೋಪ ಮಾಡುವಂಥದ್ದು ನಿರಂತರವಾಗಿ ನಡೆದೋದ. ನಾನು ಅನ್ನುವಂಥ ಏನಪ್ಪ ಅಂದ್ರೆ 4 ಜನ ಆರೋಪಿಗಳು 5-6 ಜನ ಆರೋಪಿಗಳು ಅವರನ್ನು ಮೊದಲು ನಾವು SIT ಅಥವಾ ಅದಕ್ಕಿಂತ ಹೆಚ್ಚಿನ ತಂಡ ಏನಾದರೂ ಇತ್ತಂದ್ರೆ ಅವರನ್ನೇ ಮೊದಲು ತನಿಖೆಗೆ ಒಳಪಡಿಸಬೇಕು. ಅವರ ಖಾತೆಗಳನ್ನು ಅವರ ಖಾತೆಗಳನ್ನು ಪರಿಶೀಲನೆ ಮಾಡಬೇಕು. ಅವರ ಹಿಂದೆ ಇರ್ತಕ್ಕಂಥ ಕೈವಾಡದ ಶಕ್ತಿಗಳನ್ನು ನಾವು ತಿಳ್ಕೊಳ್ಬೇಕು. ಇದು ಅವರ ಬ್ಯಾಂಕ್ ಖಾತೆಗಳನ್ನು ಪೂರ್ಣ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಶ್ರೀ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥದ್ದು. ಕೇವಲ ಕರ್ನಾಟಕ ಒಂದೇ ಅಲ್ಲ, ಇವತ್ತು ಆಂಧ್ರ ಪ್ರದೇಶವು, ತಮಿಳುನಾಡು, ಕೇರಳ, ತೆಲಂಗಾಣ ರಾಜ್ಯದಲ್ಲಿ ದೇಶದ ವಿವಿಧ ಭಾಗಗಳಿಂದನೂ ಸುಮಾರು ಒಂದು ವರ್ಷಕ್ಕೆ 16 ಲಕ್ಷ ಜನ ಭಕ್ತಾದಿಗಳು ಬಂದು ಅಲ್ಲಿ ಪೂಜ್ಯರ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸುವಂಥ ಪ್ರತೀತಿನೂ ಇವತ್ತಿರ್ತಕ್ಕಂಥದ್ದು. ಈ ರೀತಿಯಾಗಿ ಕ್ಷೇತ್ರದ ಬಗ್ಗೆ, ಪೂಜನೀಯರ ಬಗ್ಗೆ, ವೀರೇಂದ್ರ ಹೆಗಡೆಜಿಯವರ ಕುಟುಂಬದ ಬಗ್ಗೆ ಮತ್ತು ಅಣ್ಣಮ್ಮ ದೇವಿ ಮತ್ತು ಶ್ರೀ ಮಂಜುನಾಥ ದೇವರ ಬಗ್ಗೆನೇ ಅವಹೇಳನವಾಗಿ ಮಾತನಾಡುವಂಥ ಅಲ್ಲಿ ದೇವರೇ ಇಲ್ಲ. ಅದು ಒಂದು ಏನೋ ಕಟ್ಟು ಕಥೆ ಅದ. ಸುಮ್ಮನೆ ಇದಕ್ಕೆ ಒಂದು ಇದು ಮಾಡ್ಲಕ್ಕತ್ತಾರ ಅನ್ನುವಂಥದ್ದು 5 ಜನ ಹೇಳುವಂಥವ್ರ ಬಗ್ಗೆನೇ ಇವತ್ತು ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಇವತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳಲ್ಲಿ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಇದಕ್ಕೆ ಯಾವುದೇ ದಾಖಲೆಗಳನ್ನು ಇಲ್ಲ. ಸುಮ್ಮನೆ TV ಮೊಬೈಲ್ನೊಳಗೆ ನನಗೆಲ್ಲ ದಾಖಲೆಗಳಿದ್ದಾವೆ, ಅದು ನಾನು ಪ್ರಕಟ ಮಾಡ್ತೀನಿ, ತೋರಿಸ್ತೀನಿ ಅನ್ನುವಂಥ ನೆಪವನ್ನು ಹೇಳುವಂಥದ್ದು. ಈ ಒಂದು ಕೆಲಸವನ್ನು ನಿಲ್ಲಿಸಬೇಕು. ಈ ರೀತಿಯ ಅನಾಮಧೇಯ ಬರ್ತಕ್ಕಂಥ ಏನು ಕಟ್ಟಿಂಗ್ಸ್ಗಳಿದ್ದಾವೆ ಅದನ್ನು ತಡೆ ಹಿಡಿಬೇಕು ಅನ್ನುವಂಥದ್ದನ್ನು ಇವತ್ತು ನಾವು ಸರ್ಕಾರಕ್ಕೆ ಹೇಳುವಂಥದ್ದು. ಈ ರೀತಿ ಮುಂದುವರೆದ್ರೆ ಈ ಸಮಾಜದೊಳಗೆ 2 ಕಂದಕಗಳ ನಿರ್ಮಾಣವಾಗಿ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗಿ ಇಡೀ ದೇಶನೇ, ಇಡೀ ರಾಜ್ಯನೇ ಇವತ್ತು ಹೊತ್ತುರಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಈ ಅನಾಮಿಕ ವ್ಯಕ್ತಿಯ ದೂರನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ಇನ್ನೊಮ್ಮೆ ನಿರ್ಮಿಸಿ ಅದನ್ನು ಪೂರ್ಣ ತನಿಖೆ ಮಾಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನು. ಅದೇ ರೀತಿ ಇವತ್ತು ಎರಡು ದಿನ ಔಟಿಂಗ್ ಅದ್ರ ನಮ್ಮ ಮಗುವಿಂದು ಹೋಗ್ಬರ್ಬೇಕತ್ತೀವಿ. ಧರ್ಮಸ್ಥಳಕ್ಕೆ ಹೋಗಂಗದ ಇಲ್ರಿ, ಮತ್ತೆ ಅಲ್ಲಿ ವಾತಾವರಣ ಹೆಂಗದ ಅಂತ ಕೇಳ್ತಾರ ಜನ. ಅಂದ್ರೆ ಜನಸಾಮಾನ್ಯರ ಮಾತಾಡ ಹೆಂಗ್ ಬಿಂಬಿಸ್ಬಿಟ್ರ ಅಂದ್ರೆ ಸರ್
ಧರ್ಮಸ್ಥಳದಾಗ ಏನೋ ಆಗಿಬಿಡ್ಲಾಕತ್ತದ ಅನ್ನೋದು ಬಿಂಬಿಸುವಂತ ಪ್ರಯತ್ನ ಏನದಲ್ಲ, ದಿಸ್ ಇಸ್ ರಾಂಗ್. ಆ ರೀತಿ ಆಗಬಾರದು, ಇದು ಭಾವನಾತ್ಮಕಕ್ಕೆ ಹೋಗಬಾರದು. ಯಾವ್ದು ಎಲ್ಲಿಗಿರ್ಬೇಕು ಕಾನೂನಾತ್ಮಕವಾಗಿ ಉಳಿದು ಒಳ್ಳೆಯದು ಅನ್ನೋ ಕಾರಣಕ್ಕಾಗಿ ಇದನ್ನ ಕಾನೂನಾತ್ಮಕವಾಗಿ ಮುಂದುವರಿರಿ. ಈ ರೀತಿ ಒಂದು ಯಾರನ್ನೋ ಸಪ್ರೆಸ್ ಮಾಡುವ, ಯಾರನ್ನೋ ಟಾರ್ಗೆಟ್ ಮಾಡುವ, ಯಾರನ್ನೋ ಹಾಳು ಮಾಡುವ ಹುನ್ನಾರಗಳಿಗೆ ಇದು ವೇದಿಕೆ ಆಗಬಾರದು ಈ ಪ್ರಕರಣಗಳು ಅನ್ನೋದು ಬಹಳ ಸ್ಪಷ್ಟ. ಆಮೇಲೆ ಸಿಬಿಐ ಬರೆದಿದ್ದ ಹೆಗಡೆ ಅವರು ನಿಮ್ ಗಮನಕ್ಕೆ ತರ್ತೀನಿ ನಾನು. ಸಿಬಿಐ ಅಲ್ಲ, ಅದನ್ನ ಓದೋದೇ ಬಿಡಿ ಸರ್. ಅದೇ ಇಲ್ಲ ಸಿಬಿಐ ಎನ್ಕ್ವೈರಿಗೆ ಬರೆದಿದ್ದೇ ಸ್ವತಃ ಖಾವಂದ್ರು, ಹೌದಾ? ಅದನ್ನ ಬೆನ್ನತ್ತಿ ಮಾಡಿಸಿದ್ದೆ ಅವರೇ. ಅವ್ರ ಮೇಲೆ ಸುಮ್ಮನೆ ಆರೋಪ ಮಾಡಿ ಒಬ್ಬ ವ್ಯಕ್ತಿ ಚೆನ್ನಾಗೇನು ವ್ಯವಸ್ಥೆ ಒಂದು ಎಲ್ಲಾ ಧರ್ಮಗಳನ್ನು ತಗೊಂಡು ಹೊಂಟಾನಲ್ಲ. ನಮ್ಮ ಪ್ರಶ್ನೆ ಏನಿದೆ ಅಂದ್ರೆ ಅವ್ರ ಮೌನ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಆಗಿದೆ ಅಂತ ಅವ್ರ ಮೌನ ಆಗಿದ್ದರಿಂದ ಅವ್ರು ಸರಿಯಾಗಿ ಉತ್ತರ ಕೊಟ್ಬಿಟ್ಟಿದ್ರೆ ಅವಾಗೇ ಇದು ಅವರೇ